ಆಂಧ್ರದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ಕಾಡಾನೆ ಕಾರ್ಯಾಚರಣೆಗಾಗಿ ರಾಜ್ಯದಿಂದ ಆನೆಗಳು ತೆರಳುತ್ತೆ. ರಾಜ್ಯದ 6 ಕುಮ್ಕಿ ಆನೆಗಳು ಸರ್ಕಾರದಿಂದ ಆಂಧ್ರಕ್ಕೆ ಕುಮ್ಕಿ ಆನೆಗಳನ್ನ ಹಸ್ತಾಂತರ ಮಾಡಲಾಯಿತು. ಆಂಧ್ರ ಅರಣ್ಯ ಸಚಿವ ಪವನ್ ಕಲ್ಯಾಣ್ಗೆ ಹಸ್ತಾಂತರ ಮಾಡಲಾಯಿತು. ಕಾಡಾನೆ ಕಾರ್ಯಾಚರಣೆಗೆ ರಾಜ್ಯದ ಆನೆಗಳು ಆಂಧ್ರಕ್ಕೆ ಎಂಟ್ರಿ ಕೊಟ್ಟಿವೆ. ರಾಜ್ಯದ 6 ಕುಮ್ಕಿ ಆನೆಗಳನ್ನ ಹಸ್ತಾಂತರ ಮಾಡಿದೆ ರಾಜ್ಯ. ಆಂಧ್ರ ಕಾಡಾನೆ ಹಾವಳಿ ತಡೆಗೆ ಅಲ್ಲಿ ಕಾರ್ಯಾಚರಣೆ ನಡೆಯಬೇಕಾಗಿದೆ. ಹಾಗಾಗಿ ಇಲ್ಲಿನ ಆನೆಗಳನ್ನ ಆಂಧ್ರದ ಡಿಸಿಎಂ ಮತ್ತು ಅರಣ್ಯ ಸಚಿವ ಪವನ್ ಕಲ್ಯಾಣ್ಗೆ ಹಸ್ತಾಂತರ ಮಾಡಲಾಯಿತು. ಸರ್ಕಾರದಿಂದ ಆಂಧ್ರಕ್ಕೆ ಕುಮ್ಕಿ ಆನೆಗಳ ಹಸ್ತಾಂತರ ಇವತ್ತು ನಡೆಯಿತು. ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಮೇಲೆ ನಡೆದಂತ ಸಮಾರಂಭ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ಆಂಧ್ರದ ಡಿಸಿಎಂ ಮತ್ತು ಅರಣ್ಯ ಸಚಿವ ಪವನ್ ಕಲ್ಯಾಣ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ರಾಜ್ಯದ 6 ಕುಮ್ಕಿ ಆನೆಗಳು ವಿಧಾನಸೌಧದಲ್ಲಿ. ಸಿಎಂ ಸಿದ್ದರಾಮಯ್ಯರಿಂದ ಆನೆಗಳ ಹಸ್ತಾಂತರ ಆಯಿತು. ಒಂದು ಕಾರ್ಯಕ್ರಮ ನಡೆಯಿತು ವಿಧಾನಸೌಧದ ಮುಂಭಾಗದಲ್ಲಿ. ಆ ಕಾರ್ಯಕ್ರಮದ ಮೂಲಕ ಆನೆಗಳ ಹಸ್ತಾಂತರ ಪ್ರಕ್ರಿಯೆಯನ್ನ ನಡೆಸಲಾಯಿತು. ಆಂಧ್ರದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು ಅಲ್ಲಿ ಕಾರ್ಯಾಚರಣೆ ನಡೆಯಬೇಕಾಗಿದೆ. ಹಾಗಾಗಿ ರಾಜ್ಯದ 6 ಆನೆಗಳನ್ನ ಕುಮ್ಕಿ ಆನೆಗಳನ್ನ ಆಂಧ್ರಕ್ಕೆ ಹಸ್ತಾಂತರಿಸಲಾಗಿದೆ. जय भारत जननीय तनु जागे, जय हे कर्नाटक माते, जय सुंदर नदी वनगल नाडे, जय हे रसऋषिग नदी. ಭಾರತ ಮಾತೆಯ ಮುದ್ದಿನ ಮಗಳಾದ ಕರ್ನಾಟಕ ತಾಯಿಗೆ, ಈ ಪುಣ್ಯ ಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲೆಬಾಗಿಸಿ ನಮಸ್ಕರಿಸುತ್ತಿದ್ದೇನೆ. जय भारत जननीय तनु जागे, जय हे कर्नाटक माते, जय सुंदर नदी वनगल नाडे, जय हे रसऋषिग नदी. ಭಾರತ ಮಾತೆಯ ಮುದ್ದಿನ ಮಗಳಾದ ಕರ್ನಾಟಕ ತಾಯಿಗೆ, ಈ ಪುಣ್ಯ ಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲೆಬಾಗಿಸಿ ನಮಸ್ಕರಿಸುತ್ತಿದ್ದೇನೆ. ಆಂಧ್ರ ಪ್ರದೇಶಕ್ಕೆ ರಾಜ್ಯದ 6 ಕುಮ್ಕಿ ಆನೆಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪವನ್ ಕಲ್ಯಾಣ್ಗೆ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ತುಂಗಭದ್ರಾ ಡ್ಯಾಂನ ಹೆಚ್ಚಿನ ನೀರನ್ನ ರಕ್ಷಿಸಬೇಕು. ತುಂಗಭದ್ರಾ ಅಣೆಕಟ್ಟಲ್ಲಿ ಹೂಳು ತುಂಬಿಕೊಂಡಿದೆ. ಅದಕ್ಕೆ ನವಿಲೆ ಸಮೀಪ ಹೊಸ ಅಣೆಕಟ್ಟನ್ನ ಕಟ್ಟಬೇಕಾಗಿದೆ. ಅದಕ್ಕೆ ಆಂಧ್ರ ಮತ್ತು ತೆಲಂಗಾಣದ ಅನುಮತಿ ಬೇಕು. ಈ ಬಗ್ಗೆ ಚರ್ಚೆ ಮಾಡೋಣ, ಟೈಮ್ ಫಿಕ್ಸ್ ಮಾಡಿ, ನಾನೇ ನಿಮ್ಮಲ್ಲಿಗೆ ಬಂದು ಮಾತುಕತೆ ಮಾಡ್ತೀನಿ ಅಂತ ಕಾರ್ಯಕ್ರಮದಲ್ಲಿ ಪವನ್ ಕಲ್ಯಾಣ್ಗೆ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ರು. We have requested the Honorable Chief Minister of Andhra Pradesh for a small time because of Tunga, our river, the Tungabhadra river. We have a small 24 TMC of excess water which is going back because of the shield is there. So let us join together and make use of the water in a better way. You kindly mediate and fix a time. I will come to the your state personally with a team of my delegates. We want to see that the water has been used. Let us join, let us work together, let us discuss together, let us save us farmer and each of the brotherly states, let us all join and work together. Within 10-15 kilometers we will reach your border. You will have to pass anywhere, wherever you have to go, you have to come to Bangalore and pass. Let our relationship go stronger. Thank you. We are ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.